ನಾವು 4 ರಿಂದ 5 ವರ್ಷ ಕಂಟಿನ್ಯೂ ಇದೇ ತಳಿ ಹಾಕ್ತಿರೋದು. ಹಾ ಸರ್. ಯಾಕೆಂದ್ರೆ ಈ ಬೇರೆ ತಳಿಗಳು ತುಂಬಾ ಚೆನ್ನಾಗಿದಾವೆ, ಹಾ ಸರ್. ಆದ್ರೆ ನಮ್ಗಿದು ಚೆನ್ನಾಗ್ ಸೆಟ್ ಆಗಿದೆ. ಅಂದ್ರೆ ಇದು ಸಾಲಿಂದ ಸಾಲಿಗೆ ಏನ್ ಡಿಸ್ಟೆನ್ಸ್? ಅಂದ್ರೆ ಇದು ಈಗ ಒಂದು ಎಕರೆಕ್ಕೆ ಈ ಬೀಜ ಹಾ. ಎಷ್ಟು ಹೋಗ್ಬೋದು ನಿಮ್ಮ ಅಂದಾಜ್ ಪ್ರಕಾರ? ಈ ಅಡಿಕೆ ಗಿಡದಲ್ಲಿ ಹಾ. ಇಲ್ಲಿ ಬಳ್ಳಿ ಈ ಐಟಮ್ ಅಲ್ಲಿ ಇಲ್ಲಿ ನೋಡ್ರಿ ಹ್ಮ್. ತೆಳಗೈತಾ, ಈ ಹ್ಮ್. ಕಡೆ ಬಂದು ಇಷ್ಟ ದಪ್ಪ ಇದೆಯಲ್ಲ, ಹ್ಮ್. ಇಷ್ಟ ದಪ್ಪ ಇರ್ಬೇಕು, ಅವಾಗ ಕಾಯಿ ಚೆನ್ನಾಗಿ ಹ್ಮ್. ಬರುತ್ತೆ. ಮೊದಲನೇ ಹಂತವಾಗಿ ಯಾವ ಒಂದು ಗೊಬ್ಬರನ ನೀವು ಕೊಟ್ಟಿದ್ದೀರಿ ನಾವು ಸರ್? ಮೊದಲೇ ಅಂತ ಬಂದು ಅಂದ್ರೆ ಎಷ್ಟು ದಿನಕ್ಕೆ ಕೊಡ್ಬೇಕು ಫಸ್ಟ್ನೇದು? ಗೊಬ್ಬರ ಔಷಧಿ ಮಾತ್ರ 8 ದಿನ ಕಂಪಲ್ಸರಿ, 8 ದಿನಕ್ಕೆ ಒಂದ್ಸರಿ ಕೊಡ್ಲೇಬೇಕು ಔಷಧಿಯ. ಇದು ಮೇನ್ ಇರೋದೇ ಔಷಧಿ. ಮೇನ್ ಇರೋದೇ ಔಷಧಿ ಮತ್ತೆ ಟ್ರಂಚಿಂಗ್ ಗಳು ಬಹಳ ಕೊಟ್ಟಿದೀವಿ ಸರಿ, ಹ್ಮ್. ಬಳ್ಳಿ ಗ್ರೋತಿಗೆ. ಈ ರೂಟ್ಸ್ ಗೆಲ್ಲ ಏನಾಗುತ್ತೆ ಅಂದ್ರೆ ಬರೇ ಗೊಬ್ಬರನೇ ಆಗಲ್ಲ, ಬರೇ ರೂಟ್ ಇದನ್ನು ಆಗಲ್ಲ. ಹ್ಮ್. ಹಂಗಾಗಿ ಟ್ರಂಚಿಂಗು ಜಾಸ್ತಿ ಕೊಡ್ತಿರ್ಬೇಕು. ಔಷಧಿ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಹೌದು. ಹಾಗಾಗಿ ಅಲ್ಲಿಂದಲೇ ತರ್ತಾರೆ ಜಾಸ್ತಿ ನಾವು. ಹಾ ಸರ್. ಕರೆಕ್ಟ್ ಆಗಿ 45 ರಿಂದ 50 ದಿನ ಕಟಾವ್ ಬರುತ್ತೆ. ಒಂದು 50 ದಿನಕ್ಕಂತೂ ಕಟಾವ್ ಬರುತ್ತೆ. 50ನೇ ದಿನಕ್ಕೆ ಶಾಂಪಲ್ ಕಾಯಿ ಅದನ್ನ ಅಷ್ಟೊಂದು ಬರಲ್ಲ. ಈಗ ಏನ್ ನೋಡ್ತಿದಿರಲ್ಲ ಕರೆಕ್ಟ್ ಆಗಿ 2 ತಿಂಗಳು ಬಳ್ಳಿ ಇದು. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಧನ್ಯವಾದಗಳು, ಹೇಳಿ. ಸೊ ಇವತ್ತು ನಾವು ಇಲ್ಲಿ ಏನ್ ಬಳ್ಳಿ ಬೀನ್ಸ್ ನಾವು ಇವತ್ತು ನೋಡ್ತಾ ಇದೀವಲ್ಲ, ಹೌದು. ಈ ಒಂದು ಬಳ್ಳಿ ಬೀನ್ಸ್ ನ ಬೆಳೆನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ? ನಾವು ಸುಮಾರು 4 ರಿಂದ 5 ವರ್ಷದಿಂದ ಮಾಡ್ತಾ ಇದೀವಿ. 4 ರಿಂದ 5 ವರ್ಷ. ಸರ್, ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ಅಂದ್ರೆ ನಮ್ಮ ಹೆಸರು ಬಂದು ವೀರೇಶ್ ಅಂತೇಳಿ, ಹಳೆ ರಂಗಾಪುರ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹಾ ಸರ್. ಸರ್, ಅಂದ್ರೆ ಈ ಒಂದು ಏನ್ ಇವತ್ತು ತರಕಾರಿ ಬೆಳೆಯಲ್ಲಿ ಈ ಒಂದು ಬಳ್ಳಿ ಬೀನ್ಸ್ ಬೆಳೆ ಏನಿದೆಯಲ್ಲ, ಹೌದು, ಸುಮಾರು 4-5 ವರ್ಷದಿಂದ ಮಾಡ್ತಾ ಇದೀರಿ ಅಂತ ಹೇಳ್ತೀರಿ. ಬೇರೆ ಬೆಳೆ ಎಲ್ಲ ಸ್ವಲ್ಪ ಈಸಿ, ಸ್ವಲ್ಪ ಇದು ಬಳ್ಳಿ ಬೀನ್ಸ್ ಮಕ್ಳು ತರ ಸಾಕ್ಬೇಕು. ತುಂಬಾ ಕಷ್ಟ ಇದು. ಕಷ್ಟ ಅಂದ್ರೆ ಅಷ್ಟೊಂದು ಕಷ್ಟ ಅಲ್ಲ, ಸುಮ್ನೆ ಡೈಲಿ ಒನ್ ಟೈಮ್ ಆಗ್ಲಿ ಅಬ್ಸರ್ವೇಷನ್ ಇರ್ಬೇಕು. ಅದೊಂದ್ ಸ್ವಲ್ಪ ಚಿಕ್ಕ ಮಗು ಸಾಕಿ ತರನೇ ಸಾಕ್ಬೇಕಾಗುತ್ತೆ. ಅಂದ್ರೇನು ಸ್ವಲ್ಪ ರೋಗಗಳು ರೋಗ ಬಾಧೆ ಜಾಸ್ತಿ, ಬಳ್ಳಿ ಐಟಮ್ ಅಲ್ವಾ, ಹಂಗಾಗಿ ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಬೇಕು. ಸೂಕ್ಷ್ಮತೆ ಜಾಸ್ತಿ ಬೇಕು. ಸರ್, ಅಂದ್ರೆ ಈ ಒಂದು ಇಲ್ಲೇ ನೀವು ಬೀಜ ಹಾಕಿದಿರಲ್ಲ, ಇದು ಯಾವ ಒಂದು ತಳಿ ಸರ್? ಇದು ತಳಿ ಬಂದು ಇದು ಸುಖಿನೋ ಅಂತ ಹೇಳಿ. ನಾವು 4 ರಿಂದ 5 ವರ್ಷ ಕಂಟಿನ್ಯೂ ಇದೇ ತಳಿ ಹಾಕ್ತಿರೋದು. ಯಾಕೆಂದ್ರೆ ಈ ಬೇರೆ ತಳಿಗಳು ತುಂಬಾ ಚೆನ್ನಾಗಿದಾವೆ, ಆದ್ರೆ ನಮ್ಗಿದು ಚೆನ್ನಾಗ್ ಸೆಟ್ ಆಗಿದೆ. ಸೊ ಹಂಗಾಗಿ ನಾವ್ ಇದನ್ನೇ ಜಾಸ್ತಿ ಹಾಕ್ತಿರೋದು. ಇಳುವರಿ ಬೇರೆಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬಹಳ ಚೆನ್ನಾಗಿ ಅನಿಸ್ತೈತೆ. ಹಂಗಾಗಿ ಜಾಸ್ತಿ ಇದನ್ನೇ ಹಾಕ್ತಿರೋದು ನಾವು. ಇದನ್ನೇ ಜಾಸ್ತಿ ಆಗ್ತಾ ಇದೆ. ಹೌದೌದು. ಸರ್, ಅಂದ್ರೆ ಇದು ಸಾಲಿಂದ ಸಾಲಿಗೆ ಏನ್ ಡಿಸ್ಟೆನ್ಸ್? ಒಂದು 3.5 ಅಡಿ ಬರ್ತಿದೆ. ಒಂದ್ 4 ರಿಂದ 4.25 ಅಡಿ ಇದ್ರೆ ಚೆನ್ನಾಗೆ. ಬಟ್ ಇಲ್ಲಿ ಅಡಿಕೆ ಗಿಡದ ಹತ್ತ ಹೋದ ತಕ್ಷಣ ಗರಿಗೆಲ್ಲ ಸುತ್ತರ್ಕೊಂತದ್ದು. ಇದು ಬಳ್ಳಿ ಬಿಟ್ರೆ ಒಂದ್ 20 ಅಡಿ ಮೇಲೆ ಹೋಗುತ್ತೆ ಹೈಟ್. ಹಂಗಾಗಿ ಅದಕ್ಕೆ ಟಚ್ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಮಾಡ್ಕೊಂಡಿದೀವಿ ನಾವು. 4 ಅಡಿ ಮಾಡ್ಕೊಂಡಿದ್ದೀವಿ. ಬೆದ್ದು ಖಾಲಿ ಹೊಲ್ಗಳ ಮಾಡೋರು ಒಂದ್ 4.25 ಅಡಿ ಸಾಲ ಹೊಡ್ಕೊಬೇಕು. ಗೂಟ ಒಂದ್ 8 ಅಡಿ ಪೋಲ್ಸ್ಕೊಳಕ್ಕೆ ಅಂದ್ರೆ ಬಹಳ ಚೆನ್ನಾಗಿರುತ್ತೆ. ಅಂದ್ರೇನು ನೀನ್ ಎಷ್ಟು ಗೂಟ ಪೋಲ್ಸ್ ಕಟ್ಟಿಬೇಕು. ಇದು ಗಾಳಿ ಜಾಸ್ತಿ ಆದ ತಕ್ಷಣ ತೂ ಹಿಡಿಯುತ್ತಲ್ಲ, ಗೂಟ ಸ್ಟ್ರೆಂತ್ ಇಲ್ಲ ಅಂದ್ರೆ ಬಳ್ಳಿ ಬೆಳೆ ಚಾನ್ಸ್ ಬಹಳ ಇದೆ. ಸರ್, ಅಂದ್ರೆ ಇದು ಈಗ ಒಂದು ಎಕರೆಕ್ಕೆ ಈ ಬೀಜ ಎಷ್ಟು ಹೋಗ್ಬೋದು ನಿಮ್ಮ ಅಂದಾಜ್ ಪ್ರಕಾರ? ಈ ಅಡಿಕೆ ಗಿಡದಲ್ಲಿ 1.5–1.25 kg ಹೋಗಿದೆ ಬೀಜ. ಇದರಲ್ಲಿ 1.25 kg. ಅಂದ್ರೆ 1 ಅಡಿ ಡಿಸ್ಟೆನ್ಸ್ ಬೇಕು. ಅಂದ್ರೆ ಬೀಜದಿಂದ ಬೀಜಕ್ಕೆ 1 ಅಡಿ ಡಿಸ್ಟೆನ್ಸ್ ಇದ್ರೆ ಚೆನ್ನಾಗಿ. 1 ಅಡಿ ಮೇಲೆ ಇರ್ಲಿ ನಡೆಯುತ್ತೆ. ಹಂಗಂತ ಜಾಸ್ತಿ 1.5–2 ಅಡಿ ಆದ್ರೆ ಇಲ್ಲಿ ಬಳ್ಳಿ ಈ ಐಟಮ್ ಅಲ್ಲಿ ಇಲ್ಲಿ ನೋಡ್ರಿ ತೆಳಗೈತಾ, ಈ ಕಡೆ ಬಂದು ಇಷ್ಟ ದಪ್ಪ ಇದೆಯಲ್ಲ, ಇಷ್ಟ ದಪ್ಪ ಇರ್ಬೇಕು, ಅವಾಗ ಕಾಯಿ ಚೆನ್ನಾಗಿ ಬರುತ್ತೆ. ಸೊ ಈಗ ಬೀಜದಿಂದ ಬೀಜಕ್ಕೆ 1 ಅಡಿ ಡಿಸ್ಟೆನ್ಸ್, ಸಾಲಿಂದ ಸಾಲಿಗೆ 4 ಅಡಿ ಡಿಸ್ಟೆನ್ಸ್ ಇಡ್ತೀವಿ. ಹೌದು. ಇಟ್ಟ ಮೇಲೆ ಮೊದಲನೇ ಹಂತವಾಗಿ ಯಾವ ಒಂದು ಗೊಬ್ಬರನ ನೀವು ಕೊಟ್ಟಿದ್ದೀರಿ? ನಾವು ಮೊದಲೇ ಹಂತವಾಗಿ ಬಂದು 10-20 ಕೊಡ್ತಿರೋದು ಅವಾಗಿಂದಲೂ ಇಲ್ಲಿವರೆಗೂ. ಸೆಂಟ್ರಲ್ಲಿ ಸ್ವಲ್ಪ ಬಳ್ಳಿ ಬೆಳೆದ್ಮೇಲೆ ಯೂರಿಯಾ ಕೊಟ್ಟಿದೀವಿ. ಅಂದ್ರೆ ಎಷ್ಟು ದಿನಕ್ಕೆ ಕೊಡ್ಬೇಕು ಫಸ್ಟ್ನೇದು? ಒಂದ 10ರಿಂದ 12 ದಿನಕ್ಕೆ ಸಾಲ್ ಕೆಡಿಸ್ತೀವಲ್ಲ, ಹುಟ್ಟಿ ಅವತ್ ಮಾತ್ರ ಒಂದ್ ಸ್ವಲ್ಪ ತೆಳ್ಳು ಲೈಟ್ ಆಗಿ ಕೊಡ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ 2-3 ಚೀಲ ಕೂಡ ಅವಶ್ಯಕತೆ ಇಲ್ಲ. 40-50 kg ಕೊಟ್ರೆ ಸಾಕು, ಬೇಕಾದಷ್ಟಾಗುತ್ತೆ. 40-50 kg. ಹೌದು. ಅಂದ್ರೆ ಒಂದ್ ಎಕರೆ? ಒಂದ್ ಎಕರೆಗೆ ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದು ಕೂಡ ಅವಶ್ಯಕತೆ ಇರಲ್ಲ. ಅಷ್ಟು ಕೊಟ್ರೆ ಬೇಕಾದಷ್ಟಾಗುತ್ತೆ. ಆಮೇಲೆ ಒಂದ್ 2 ಚೀಲ 2.5 ಚೀಲ ಕೊಡ್ತಿದೀವಿ ಇವಾಗ. ಇದು ಫಸ್ಟ್ನೇ ಡೋಸ್ ನೀವು 10-12 ದಿನಕ್ಕೆ ಹೇಳಿದ್ರಿ. 10-12 ದಿನ. ಎರಡನೇ ಡೋಸ್ ಗೊಬ್ಬರ ಕೊಡೋದು ಎಷ್ಟನೇ ದಿನದಾಗ ಸರ್? ಅಲ್ಲಿಂದ ಮತ್ತೆ ಕಂಟಿನ್ಯೂಸ್ ಒಂದ್ 10-12 ದಿನ ವೇಟ್ ಮಾಡ್ಬೇಕು, ಮತ್ತೆ ಕೊಡ್ತಾ ಇರ್ಬೇಕು. ಒಟ್ಟಿ ಗೊಬ್ಬರ ಔಷಧಿ ಮಾತ್ರ 8 ದಿನ ಕಂಪಲ್ಸರಿ, 8 ದಿನಕ್ಕೆ ಒಂದ್ಸರಿ ಕೊಡ್ಲೇಬೇಕು ಔಷಧಿಯ. ಇದು ಮೇನ್ ಇರೋದೇ ಔಷಧಿ. ಔಷಧಿ ಮತ್ತೆ ಟ್ರಂಚಿಂಗ್ ಗಳು ಬಹಳ ಕೊಟ್ಟಿದೀವಿ ಸರಿ, ಬಳ್ಳಿ ಗ್ರೋತಿಗೆ. ಈ ರೂಟ್ಸ್ ಗೆಲ್ಲ ಏನಾಗುತ್ತೆ ಅಂದ್ರೆ ಬರೇ ಗೊಬ್ಬರನೇ ಆಗಲ್ಲ, ಬರೇ ರೂಟ್ ಇದನ್ನು ಆಗಲ್ಲ. ಹಂಗಾಗಿ ಟ್ರಂಚಿಂಗು ಜಾಸ್ತಿ ಕೊಡ್ತಿರ್ಬೇಕು.
ನಾವೆಲ್ಲ ಆಲ್ಮೋಸ್ಟ್ ಆಲ್ ಇಲ್ಲಿ ಭರಮಸಾರ ಅಲ್ಲೇ ಔಷಧಿ ತಗೊಂಬಂದಿಲ್ಲ. ಹ್ಮ್. ನಾವು ದಾವಣಗೆರೆ SP ಆಗ್ರೋದಲ್ಲೇ ತರೋದು. ದಾವಣಗೆರೆಗೆ. ದಾವಣಗೆರೆ ಈಗ 5 ವರ್ಷ ಆಯ್ತು SP ಆಗ್ರೋ ಸೆಂಟರ್ ಅಲ್ಲೇ ತರೋದು ನಾವು. ದಾವಣಗೆರೆ. ಅಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ, ಹ್ಮ್ 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 ಸ್ಪಂದನೆ ಚೆನ್ನಾಗ್ ಮಾಡ್ತಾರೆ, ಹ್ಮ್. ಔಷಧಿ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಹೌದು. ಹಾಗಾಗಿ ಅಲ್ಲಿಂದಲೇ ತರ್ತಾರೆ ಜಾಸ್ತಿ ನಾವು. ಹಾ ಸರ್. ಸರ್ ನೀವ್ ಹೇಳಿದ್ರಿ ಹೌದು. ಸಾಲಿಂದ ಸಾಲಿಗೆ ಮತ್ತೆ ಇದನ್ನೆಲ್ಲ ನೀವ್ ಹೇಳಿದ್ರಿ, ಔಷಧಿ ಗೊಬ್ಬರದ್ದು ಒಂಚೂರು ಹೇಳಿದ್ರಿ. ಈಗ ಹ್ಮ್. ಸೆಕೆಂಡ್ ಡೋಸ್ ನ ಅದ್ರ ಇಟ್ಟು ಒಂದ್ 20 ದಿವಸಕ್ಕೆ ಮತ್ತೆ ಸೆಕೆಂಡ್ ಡೋಸ್ ಅಂತ ಹೌದು. ಹೇಳಿದ್ರಿ. ಇದಾದ್ಮೇಲೆ ಈ ಒಂದು ಬಳ್ಳಿ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಮೊದಲನೇ ಕಟಾವ್ ಬರ್ತದೆ ಸರ್? ಕರೆಕ್ಟ್ ಆಗಿ 45ರಿಂದ 50 ದಿನ ಕಟಾವ್ ಬರುತ್ತೆ. ಒಂದು 50 ದಿನಕ್ಕಂತೂ ಕಟಾವ್ ಬರುತ್ತೆ. 50ನೇ ದಿನಕ್ಕೆ ಮೊದಲನೇ ಶಾಂಪಲ್ ಕಾಯಿ ಅದನ್ನ ಅಷ್ಟೊಂದು ಬರಲ್ಲ. ಹ್ಮ್. ಈಗ ಏನ್ ನೋಡ್ತಿದ್ದೀರಲ್ಲ ಕರೆಕ್ಟ್ ಆಗಿ 2 ತಿಂಗಳು ಬಳ್ಳಿ ಇದು. ಹ್ಮ್ 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 2 ತಿಂಗಳು ಕರೆಕ್ಟ್ ಆಗಿ ಆಗಿದೆ ಬಳ್ಳಿಗೆ ಇವಾಗ. ಹ್ಮ್ ಹ್ಮ್ 2 ತಿಂಗಳು 2 ತಿಂಗಳು ಕರೆಕ್ಟ್ ಆಗಿ ಆಗಿದೆ ಇದು. ಹ್ಮ್. ಈಗ 2 ತಿಂಗಳಾಗೈತೆ. ಈಗ ನೀವು ಇಲ್ಲಿವರೆಗೆ ಎಷ್ಟು ಕಟಾವ್ ಮಾಡಿ? ಇದು ಇವತ್ತು ಹರಿತಿರೋದು 2ನೇ ಕಟಾವ್ ಇದು. ಇದು ಇವತ್ತು ಹರಿತಾ ಇರೋದು ಮೊನ್ನೆ ಎರಡನೇ ಕಟಾವು. ಶಾಂಪಲ್ ಹರಿದಿದ್ವಿ, ಒಂದು 9 ಚೀಲ ಕಾಯಿ ಹರಿದಿದ್ವಿ ಮೊನ್ನೆ. ಹ್ಮ್. ಇದು 2ನೇ ಕಟಾವು. ಹ್ಮ್ 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 ಈಗ ಇದು ಎರಡನೇ ಕಟಾವು. 2ನೇ ಕಟಾವು. ಹಾ ಸರ್. ಸರ್ ಅಂದ್ರೆ ಇದು ಬಳ್ಳಿ ಎಲ್ಲ ಪೂರ್ತಿ ಮುಗಿಯೋವಷ್ಟೊತ್ತಿಗೆ ಹಾ. ಸರಿಸುಮಾರಾಗಿ ನಾವು ಎಷ್ಟು ಕಟಾವನ್ನ ಮಾಡ್ಬೋದು? ಸರಿ ಸುಮಾರು ನೀವು ಎಷ್ಟು ಮೇಂಟೆನೆನ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹರಿಬಹುದು. ಹ್ಮ್. 12ರಿಂದ 13 ಸರಿ. ಲಾಸ್ಟ್ ಟೈಮ್ ಹಾಕಿದಾಗ 14-15 ಸರಿ ಹರಿದ್ವಿ. ಲಾಸ್ಟಿಗೆ ರೇಟ್ ವೇರಿಯೇಷನ್ ಆಯ್ತು ಅಂತ ಹೇಳಿ ಹ್ಮ್. ನಾವೇ ಹರಿಯೋದ್ ಬಿಟ್ವಿ. ಹ್ಮ್ ಹ್ಮ್ ಇದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅಷ್ಟು ಚೆನ್ನಾಗಿ ಕಾಯಿನೂ ಬರುತ್ತೆ, ಹ್ಮ್. ಅಷ್ಟು ಚೆನ್ನಾಗಿ ಹರಿಲೂಬಹುದು. ಹ್ಮ್ 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 ಒಟ್ಟಿ ನೀವು ಎಷ್ಟು ತಾಕತ್ತು ಎಷ್ಟು ಕೆಲಸ ಮಾಡ್ತಿರಲ್ಲ ಹಾ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಿ ಬೀಮ್ಸ್ ಇರೋದೇ ಮೇನ್ ಅದೇ, ಹ್ಮ್ ಹ್ಮ್ ಹ್ಮ್. ಮೇಂಟೆನೆನ್ಸ್ ಮೇಲೆ ಅಂದ್ರೆ ಇರೋದು. ನಾವು ಔಷಧಿ ಗೊಬ್ಬರ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಈಗ 4-5 ವರ್ಷ ಕೆಳಗಾಗ್ದಾಗ ಹಾ. ನಮ್ಗೂ ಅಷ್ಟು ಬೆಳ್ಳಿ ಬಗ್ಗೆ ಐಡಿಯಾ ಇರ್ಲಿಲ್ಲ. ಹ್ಮ್ ಇದೇ ಹೊಲದಲ್ಲಿ ಬರೀ 3 ಚೀಲ 4 ಚೀಲ ಹರಿದಿದ್ವಿ ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಕಾಯಿ ಹರಿದಾಗ. ಹ್ಮ್ ಇವಾಗೆಲ್ಲ 9-10 ಬಟಾರ ಹ್ಮ್ ಹ್ಮ್ 15 ಬಟಾರ್ ತನಕ ಕಾಯಿ ಹರಿತೀವಿ. ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ವರ್ಷ ಬರೀ 3 ಚೀಲ 4 ಚೀಲ ಬರೀ ಇಷ್ಟೇ ಕಾಯಿ ಹರಿದಿದ್ವಿ ಹೊಲದಲ್ಲಿ. ಹ್ಮ್ 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 ಈಗ ಒಂದು 5 ವರ್ಷ ಕೆಳಗೆ. ಹ್ಮ್ ಸರ್ ಅಂದ್ರೆ ಸ್ಪ್ರೇ ಅಂದ್ರೆ ಇದಕ್ಕೇನ್ ಜಾಸ್ತಿ ಸ್ಪ್ರೇ ತಿಂತತ? ಸ್ಪ್ರೇ ಬೇಕೇ ಬೇಕು ಸರ್. ಸ್ಪ್ರೇ. 6ರಿಂದ 7 ದಿನ ಬೇಡ, 8 ದಿನಕ್ಕಂತೂ ಒಂದು ಪಟ್ ಸ್ಪ್ರೇ ಕೊಡ್ಲೇಬೇಕು. ಹಾ ಸರ್. ಸರ್ ಈಗ ಒಳ್ಳೆ ಕಾಟ. ಇಲ್ಲಿವರೆಗೂ ಹಾ. ನಿಮಗೆ ಕಂಡಿರೋಂತ ರೋಗಗಳು ಏನಾದ್ರು ಇದರಲ್ಲಿ? ಅಷ್ಟೊಂದೇನ್ ಕಂಡಿಲ್ಲ, ಬಟ್ ಇದೊಂದು ಹಳದಿ ಕಲರ್ ರೋಗ ಇದೆ ಅದು. ಹ್ಮ್ ಈಗ ಇಲ್ಲೇನ್ ಇದೆಯಲ್ಲ ಇದು ಹ್ಮ್ ಹ್ಮ್ ಇದು ವೆದರ್ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್ ಇದೊಂದು ಬಿಟ್ರೆ ಹ್ಮ್. ಏನ್ ಮಾಮೂಲು ಹುಳ ಗಿಡ ಅವು ಕಾಮನ್ ಅದು. ಹ್ಮ್ ಇದಕ್ಕೆಲ್ಲ ಯಾವ ತರ ಕಂಟ್ರೋಲ್ ಮಾಡ್ಕೊಂಡ್ರಿ ಸರ್ ಇದು? ಅದಕ್ಕೆಲ್ಲ ಮಾಮೂಲು ಔಷಧಿನೇ, ಸ್ಪ್ರೇಗಳು ಒಳ್ಳೊಳ್ಳೆ ತರದ ಔಷಧಿಗಳು ಹ್ಮ್ ಅವನ್ ತಂದೆ ಸ್ಪ್ರೇ ಮಾಡ್ಕಂತ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ಬಳ್ಳಿ ಬಹಳ ಚೆನ್ನಾಗಿರೋದು. ಫಸ್ಟ್ ಸ್ಟಾರ್ಟಿಂಗ್ ಮಳೆ ಹೋಯ್ತಲ್ಲ, ಹ್ಮ್ ಹ್ಮ್ ಹಂಗಾಗಿ ಸ್ವಲ್ಪ ಬಳ್ಳಿ ವೀಕ್ ಆಯ್ತು. ಹ್ಮ್. ಮಳೆ ಹೋಗಿ ಸಡನ್ ಮಳೆ ಹಿಡ್ಕಂತಲ್ಲ, ಹ್ಮ್ ಹಂಗಾಗಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಹ್ಮ್ 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 ಪರವಾಗಿಲ್ಲ, ಚೆನ್ನಾಗಿದೆ ಬಳ್ಳಿ. ಹ್ಮ್ ಸರ್ ಈಗ ನೀವ್ ಹೇಳಿದ್ರಿ ಹಾ. ಸುಮಾರು 10ರಿಂದ 12 ಕಟಾವು ಮಾಡ್ಬೋದು. ಮಾಡ್ಬೋದು. ಆಮೇಲೆ ನಾವ್ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಅದ್ರ ಮೇಲೆ depend depend ಆಗಿರುತ್ತೆ ಅಂತ ಹೇಳಿದ್ರಿ. ಹ್ಮ್. ಹೌದ್ರಾ? ಸೊ ರೋಗಗಳು ನೀವ್ ಹೇಳಿದ್ರಿ ಜಾಸ್ತಿ ಏನ್ ರೋಗ ಇಲ್ಲ, ಒಟ್ಟು ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೊಂಡ್ಬೋದು. ಮಾಡ್ಕೊಬೋದು. ಸೊ ಇದನ್ನ ಈ ಒಂದ್ ಬೆಳೆನ ನಾವು ಯಾವ ತಿಂಗಳಲ್ಲಿ ನಾಟಿ ಮಾಡಬಹುದು? ಅಂದ್ರೆ ಯಾವ ತಿಂಗಳಿಗೆ ನಾಟಿ ಮಾಡಿದ್ರೆ ಪಾಡು? ಏನ್ ಹವಾಮಾನದಿಂದ ಯಾವ್ದಾದ್ರು ರೋಗಗಳು ಬರ್ತಾವ? ನೀವು ಮಾಡಿದ್ರಿ ಆಕ್ಚುಲಿ ರೇಟಿಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕೆಲವೊಬ್ರು ಏನಂತಾರೆ ಅಂದ್ರೆ ಇಲ್ಲ. ಮೂರು ಗಾಳಿ ಬೀಸಿದ್ರೆ ಬಳ್ಳಿ ಕೆಲವು ಮೂಡ್ಗಾಳಿ ಬೀಸೋದು ಇನ್ನೂ ಲೇಟ್ ಇದೆ. ಹ್ಮ್. ಬಟ್ ಮೇ ಒಂದ 15ರ ಮೇಲ್ಗಡೆ ನಾಟಿ ಮಾಡೋದು ಬಹಳ ಒಳ್ಳೇದು. ಮೇ 15ರ ಮೇಲೆ. ಬಟ್ ಏನಪ್ಪಾ ಅಂತಂದ್ರೆ ಹ್ಮ್. ಮಳೆಗಾಲ ಅವಾಗ ಸ್ವಲ್ಪ ಬಂದಿತ್ತು ಅಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಹ್ಮ್. ಮಳೆ ಇಲ್ಲ ಅಂದ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹ್ಮ್. ಹಂಗಾಗಿ ನಾವು ಜೂನ್ 6ನೇ ತಾರೀಕು ನಾಟಿ ಮಾಡಿದ್ದು. ಹ್ಮ್. ಜೂನ್ 7ನೇ ತಾರೀಕು ಬೀಜ ಹಾಕಿದ್ದು. ಹ್ಮ್ 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 ಇಲ್ಲಿಗೆ ಕರೆಕ್ಟ್ ಆಗಿ 2 ತಿಂಗಳು ಆಯ್ತು. ಇಲ್ಲಿಗೆ ಜೂನ್ 7ಕ್ಕೆ ಜೂನ್ 7ಕ್ಕೆ ಬೀಜ ಹಾಕಿದ್ದು ನಾವು ನಾಟಿ ಮಾಡಿದ್ದು. ಇಲ್ಲಿಗೆ 2 ತಿಂಗಳು ಕರೆಕ್ಟ್ ಆಗಿ ಆಗಿದೆ ಇದಕ್ಕೆ. ಈಗ 2 ತಿಂಗಳು 2 ತಿಂಗಳಾಗಿದೆ. 2ನೇ ಕೊಯ್ಲು ಕಟಾವ್ ಮಾಡ್ತಾ ಇದೀವಿ ನೋಡ್ರಿ ಇವಾಗ. ಹಾ ಸರ್. ಸರ್ ಅದಾದ್ಮೇಲೆ ಹಾ. ಈಗ ನೀವು ಇವತ್ತು 2ನೇ ಕಟಾವ್ ಮಾಡ್ತಾ ಇದೀರಿ. ಹಾ. ಅಂದ್ರೆ ನೀವು ಇಷ್ಟು ಕಟಾವ್, ಕೆಲವೊಬ್ರು 2 ಕಟಾವ್ ಹೊರದ್ಮೇಲೆ ಒಂದ್ಸಲ ಗೊಬ್ಬರ ಕೊಡ್ತಾರೆ, ಹಾ. 3 ಕಟಾವ್ ಹೊರದ್ಮೇಲೆ ಒಂದೊಂದ್ಸಲ ಗೊಬ್ಬರ ಕೊಡ್ತಾರೆ. ಹಾ. ಆ ತರ ಏನಾರ ಮಾಡ್ಬೇಕಾ? ಇಲ್ಲ ಹಂಗ್ ಮಾಡ್ಲೇಬೇಕು ಕಂಪಲ್ಸರಿ. ಇದು 5 ದಿನಕ್ಕೆ ಒಂದ್ಸರಿ ಕಾಯಿರೋದಲ್ವಾ, ಹ್ಮ್. 2 ಕಟಾವ್ ಒಂದ್ಸರಿ ಗೊಬ್ಬರ ಕೊಟ್ಟರೆ ತುಂಬಾ ಒಳ್ಳೇದು. ಇನ್ ನಾವ್ ಎಷ್ಟು ಊಟ ಮಾಡ್ತೀವಿ ಅಷ್ಟು ಕೆಲಸ ಮಾಡ್ತೀವಲ್ವಾ, ಆ ತರ ಇದಕ್ಕೆ ಎಷ್ಟ್ ಚೆನ್ನಾಗಿ ಗೊಬ್ಬರ ಕೊಡ್ತೀವಲ್ಲ ಆ ತರ. ಸ್ಪ್ರೇ ಮಾತ್ರ ಈ ಕಾಯಿ ಇರ್ಬೇಕಾರೆ ಒಂದೊಂದ್ಸರಿ ಕಾಯಿ ಇರ್ದಾಗ್ಲೂ ಸ್ಪ್ರೇ ಮಾಡೋದು ತುಂಬಾ ಒಳ್ಳೇದು. ಲೈಟ್ ಆಗ್ಲಿ ಅಂತ ಓವರ್ ಡೋಸ್ ಕೊಡಂಗಿಲ್ಲ. ಓವರ್ ಡೋಸ್ ಕೊಟ್ರೆ ಕೆಲವು ಎಲೆಗಳೆಲ್ಲ ಈ ತರ ಆಗ್ತಾವಲ್ಲ, ಈ ತರ ಆಗೋದು, ದಪ್ಪ ಆಗೋದು, ಆ ತರ ಆಗ್ತವೆ. ಅಂದ್ರೆ ಡೋಸ್ ಜಾಸ್ತಿ ಆದ್ರೆ. ಹೌದೌದು, ಡೋಸ್ ಜಾಸ್ತಿ ಆದ್ರೆ ಆ ತರ ಆಗ್ತವೆ. ಸರ್ ಅದಾದ್ಮೇಲೆ ಈಗ ನಮ್ಮ ಒಂದು ವಿಡಿಯೋ ನೋಡಿ ಯಾರಾದ್ರೂ ಈ ಬಳ್ಳಿ ಬೀನ್ಸ್ ನ ಬೆಳಿಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳೋಣ ಸರ್. ಅವ್ರಿಗೆ ನೀವೇನಾದ್ರೂ ಒಂದು ಸಜೆಷನ್ ಹೇಳೋದಾದ್ರೆ? ಆರಾಮಾಗಿ ಮಾಡ್ಬೋದು, ಅಷ್ಟೊಂದೇನ್ ರಿಸ್ಕ್ ಇಲ್ಲ. ಬಟ್ ಏನಂದ್ರೆ ಡೈಲಿ ಅಬ್ಸರ್ವೇಷನ್ ಮಾಡ್ಕೊಂತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು. ಅದ್ ಹೇಳಿದ್ನಲ್ಲ ಅವಾಗ್ಲೇ ಹೇಳ್ದಂಗೆ, ಸ್ವಲ್ಪ ಚಿಕ್ಕ ಮಗಳ ತರ ಬಹಳ ಹುಷಾರಾಗಿ ಸಾಕ್ಬೇಕು. ಏನ್ ಮಾಡ್ಬೋದು, ಏನ್ ರಿಸ್ಕ್ ಇಲ್ಲ, ಅಂತ ಏನ್ ತೊಂದ್ರೆ ಇಲ್ಲ, ಯಾರ್ ಬೇಕಾದ್ರೂ ಮಾಡ್ಬೋದು. ಅಂದ್ರೇನು ಯಾವುದೇ ತರಕಾರಿ ಬೆಳೆಗಳಾಗ್ಲಿ ನಾವ್ ಎಷ್ಟು ಪೋಷಣೆ ಮತ್ತು ಆರೈಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಈಗ ನೀವು ಮೊದಲನೇ ಕಟಾವು, ಇದು 2ನೇ ಕಟಾವು.
ಹೋದ್ ಸಲ ಮೊದಲನೇ ಕಟಾವ್ ಏನ್ ರೇಟ್ ಆಗಿದೆ ಸರ್? ಮೊದ್ಲೇ ಕಟಾವು ಒಂದ್ 9 ಚೀಲ ಆಗಿತ್ತು, ಒಂದ್ 7 ಕ್ವಿಂಟಲ್ ಆಗಿತ್ತು. ಹ್ಮ್. ಅದು 85 ರೂಪಾಯಿ ಬೆಲೆ ಆಯ್ತು. ಈಗ ಒಂದ್ 5-6 ದಿನದ ಕೆಳಗೆ. ಹಾ ಸರ್. ಪರವಾಗಿಲ್ಲ, ರೇಟ್ ಚೆನ್ನಾಗೇ ಇದೆ ಈ ವರ್ಷ ಹಾ ಸರ್. ಕಂಪೇರ್ ಮಾಡ್ಕೊಂಡ್ರೆ. ಹ್ಮ್ ಹ್ಮ್ ಹ್ಮ್. ಒಟ್ಟಿಗೆ ಒಂದ್ 40 ರೂಪಾಯಿ ಮೇಲೆ ಇದ್ರೂ ಏನ್ ಲಾಸ್ ಆಗಲ್ಲ. ಹ್ಮ್. ಅವರೇಜ್ ಎಷ್ಟಿತ್ತು ಅಂದ್ರೆ ಹಾ. ಸಾಕಿದೆ 85, 100 ಇವೆಲ್ಲ ಒಂದ್ ಟನ್ ಟೈಮ್ ಆಗುತ್ತೆ ಅಷ್ಟೇ, ಮಾರ್ಕೆಟ್ ಡಿಪೆಂಡ್ ಮೇಲೆ ಆಗುತ್ತೆ. ಹ್ಮ್. ಬಟ್ ಏನಪ್ಪಾ ಅಂದ್ರೆ 40ರಿಂದ 50 ಅವರೇಜ್ ಇದ್ರು ಏನ್ ತೊಂದ್ರೆ ಇಲ್ಲ. ಹ್ಮ್. ಬಟ್ ರೇಟ್ ವೇರಿಯೇಷನ್ ಏನಾರಾಗ್ಲಿ ಇಳುವರಿ ತೆಗಿಯೋದ್ ನೋಡ್ಕೊಬೇಕು ಅಷ್ಟೇ ನಾವು. ಹ್ಮ್ ಹ್ಮ್ ಹ್ಮ್. ರೇಟ್ ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು. ಗೊತ್ತಾಗಲ್ಲ. ಇಳುವರಿ ಒಂದ್ ತಕ್ಕ ನೋಡ್ಕೊಬೇಕು ಅಷ್ಟೇ. ಅಂದ್ರೆ ನಾನು ರೇಟ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡೇನೇನ್ ಹಾಕಿಲ್ಲ. ಹ್ಮ್ ಹ್ಮ್. ಯಾವತ್ ಮಾಡಿದ್ರೆ ಹಂಗೇನ್ ಎಕ್ಸ್ಪೆಕ್ಟೇಷನ್ ಮಾಡೋದೇ ಇಲ್ಲ. ಹ್ಮ್. ಮಾಡೋ ಕೆಲಸ ಮಾಡೋಣ. ಹ್ಮ್. ರೇಟ್ ಅದೆಲ್ಲ ಮುಂದೆ ಅದ್ರ ದೇವ್ರಿಗೆ ಬಿಟ್ಟಿದ್ದು. ಹ್ಮ್ ಹ್ಮ್. ಬಳ್ಳಿ ನೀವೇ ನೋಡ್ತಿದ್ರಲ್ಲ, ಚೆನ್ನಾಗಿದೆ ಅಲ್ಲ. ಹೌದು ಚೆನ್ನಾಗಿ ಬಂದ ಸರ್. ಹ್ಮ್. ಬಳ್ಳಿ ಎಲ್ಲ ಬಹಳ ಚೆನ್ನಾಗೈತೆ. ಸೊ ಥ್ಯಾಂಕ್ ಯು ಸರ್, ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿನ ನೀಡಿದ್ರಿ ನಮ್ಮ ಒಂದು ವೀಕ್ಷಕರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.